ತುಳುನಾಡಿನ ಜನಕ್ಲೇನು ಯಾನ್ ಧನ್ಯವಾದ ಪನೊಂದುಲ್ಲೆ ದಾಯಪಂಡ ಇಂದು ರೆಕಾರ್ಡ್ ವೆನ್ ಐ ವಾಸ್ ಡೂಯಿಂಗ್ ದಿಸ್ ರೆಕಾರ್ಡ್ ಮಾತಿರ್ಲ ಅಲ್ಪ ಬತ್ತಿತ್ತೇರ್ ಸ್ತ್ರೀಯರು ಈಗ ಎಲ್ಲ ನಾವು ಹೇಳ್ತಾ ಇದ್ದೇವೆ, ಮೊದಲು ಗಂಡಸರಿಗಿತ್ತು, ಆದರೆ ಈಗ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿ ನಾವು ಮುಂದೆ ನುಗ್ತಾ ಇದ್ದೇವೆ ಅಂತ ಹೇಳಿ ಒಂದು. ನೀವು ಜಿಲ್ಲೆಯ ಗವರ್ನರ್ ಆಗಿದ್ದೀರಿ, ರಮೋನ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಮಾಡಿದ್ದಾರೆ. ಕೊನೇರು ಹಂಪಿ ಮತ್ತು ದಿವ್ಯಾ ದೇಶ್ಮುಖ್ ಫಿಡೆ ಚೆಸ್ನಲ್ಲಿ ಮುಖಾಮುಖಿಯಾಗಿ ದಾಖಲೆ ಮಾಡಿದ್ದಾರೆ. ನಮ್ಮದು ಏನಿಲ್ಲ, ಹಾಗಾಗಿ ವೇದಿಕೆಯಲ್ಲಿ ನಾವು ಪುರುಷರನ್ನು ಇಟ್ಟಿದ್ದೇವೆ. ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡಿ. Ramona,
ನಮ್ಮ ಮಂಗಳೂರಿನ ಬೆಡಗಿ, ಕುಡ್ಲದ ಹುಡುಗಿ, ಕರುನಾಡಿನ ಕಣ್ಮಣಿ ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ. ಮಂಗಳೂರಿನಲ್ಲಿ ಇರುವಂಥ ಪ್ರತಿಭೆಗಳಿಗೆ ಉಡುಪಿ ಜಿಲ್ಲೆಯಲ್ಲಿ, ಉಡುಪಿ ಧರ್ಮ ಪ್ರಾಂತ್ಯದಲ್ಲಿ ನಾವು ಯಾವಾಗಲೂ ಅಭಿನಂದನೆ ಸಲ್ಲಿಸ್ತೇವೆ, ಕಲೆಗೆ ಪೋಷಣೆಯನ್ನು ಕೊಡ್ತೇವೆ ಮತ್ತು ಅವಕಾಶವನ್ನು ಕೊಡ್ತೇವೆ. ಅದರಲ್ಲಿ ನಿರಂತರ ಉದ್ಯೋಗವು ಕೂಡ ಮುಂಚೂಣಿಯಲ್ಲಿರುವಂಥ ಸಂಸ್ಥೆ. ಈ ಮೊದಲೇ ನಾವು ಇಬ್ಬರಿಗೆ ಸನ್ಮಾನವನ್ನು ಮಾಡಿದ್ದೆವು. ಅದರಲ್ಲಿ ನಿಹಾಲ್ತ್ ಅವರು ತಮಗೆ ಗೊತ್ತಿರುವಂಥದ್ದು ನಿರಂತರ ಉದ್ಯವರ ಮತ್ತು ಲಯನ್ಸ್ ಕ್ಲಬ್ ಉದ್ಯವರ ಸನ್ಶೈನ್ ಎರಡು ಸಂಸ್ಥೆಗಳು ಬೆಳೆಯುತ್ತಿರುವಂತಹ ನೂತನ ಪ್ರತಿಭೆಗಳಿಗೆ ಯಾವಾಗಲೂ ಕೂಡ ಅವಕಾಶವನ್ನು ಕೊಡ್ತವೆ. ಸಾಧನೆ ಮಾಡಿದಂಥ ಪ್ರತಿಭೆಗಳಿಗೆ ಸನ್ಮಾನವನ್ನು ಮಾಡ್ತೇವೆ. ಇದೇ ನಿಟ್ಟಿನಲ್ಲಿ ಮಂಗಳೂರಿನ ಹುಡುಗಿಯೊಬ್ಬಳು ನಿರಂತರ 7 ದಿವಸ 170 ಗಂಟೆಗಳ ಕಾಲ ನಮ್ಮ ಭಾರತದ ಮಣ್ಣಿನ ಸೊಗಡು, ನಮ್ಮ ನಾಟ್ಯ ಭರತನಾಟ್ಯದಲ್ಲಿ 170 ಗಂಟೆಗಳ ನಿರಂತರವಾಗಿ ನೃತ್ಯವನ್ನು ಮಾಡಿ ವಿಶ್ವ ದಾಖಲೆಯನ್ನು ಬರೆದಿರುವಂಥ ಸಂದರ್ಭ. ಈ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆ ಮತ್ತು ಉಡುಪಿ ಧರ್ಮ ಪ್ರಾಂತ್ಯ ಸಂತೋಷ ಪಡ್ತಿದೆ. ನಮ್ಮ ಸಮುದಾಯದ ಹುಡುಗಿಯೊಬ್ಬಳು ಈ ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಅವಿಭಜಿತ 2 ಜಿಲ್ಲೆಗಳಿಗೂ ಕೂಡ ಇದೊಂದು ಹೆಮ್ಮೆ. ನಮ್ಮ ಸಮುದಾಯಕ್ಕೆ ಹೆಮ್ಮೆ, ನಮಗೆ ಹೆಮ್ಮೆ, ಕರಾವಳಿಗೆ ನಮಗೆಲ್ಲರಿಗೂ ಕೂಡ ಹೆಮ್ಮೆ. ಈ ನಿಟ್ಟಿನಲ್ಲಿ ಈ ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷರನ್ನು ಮತ್ತು ಮುಖ್ಯ ಅತಿಥಿಗಳನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ನಾನು ಕೇಳ್ಕೊಳ್ತಿದ್ದೇನೆ. ಲಯನ್ಸ್ ಕ್ಲಬ್ ಉದ್ಯವರ ಸನ್ಶೈನ್ ಇದರ ಅಧ್ಯಕ್ಷರು ಮತ್ತು ನಿರಂತರ ಇದರ ಅಧ್ಯಕ್ಷರಾದಂತಹ ಶ್ರೀ ಲಯನ್ ಜೆರಾಲ್ಡ್ ಪೆರೇರಾ ಮತ್ತು ರೋಷನ್ ಕರಸ ನಿಮ್ಮಲ್ಲಿ ವಿನಯ ಇದ್ದಾನೆ. ನಮ್ಮ ಕಾರ್ಯಕ್ರಮದ ಅಧ್ಯಕ್ಷನ್ನು ವಹಿಸಲಿಕ್ಕಿರುವಂತಹ ಘನ ಪರಮ ಪೂಜ್ಯ ಡಾಕ್ಟರ್ ಜೆರಾಲ್ಡ್ ಐಸಕ್ ಲೋಬೋ, ನಮ್ಮ ಉಡುಪಿ ಧರ್ಮ ಪ್ರಾಂತ್ಯದ ಬಿಷಪ್, ಫಾದರ್ ಅನಿಲ್ ಡಿಸೋಜಾ, ಉದ್ಯವರ ಚರ್ಚಿನ ಪ್ರಧಾನ ಧರ್ಮಗುರುಗಳು, ಲಯನ್ ಸಪ್ನಾ ಸುರೇಶ್, ಲಯನ್ ಜಿಲ್ಲೆ 317 ಇದರ ಗವರ್ನರ್, ರೆವರೆಂಡ್ ಫಾದರ್ ಡೆನಿಸ್ ಸೇಸಾ, ಸಾರ್ವಜನಿಕ ಸಂಪರ್ಕ ಅಧಿಕಾರಿ PRO ಉಡುಪಿ ಡಯಾಸಿಸ್, ಡಾಕ್ಟರ್ ರೊನಾಲ್ಡ್ ಡಿಸೋಜಾ, ಕುಲ ಸಚಿವರು, ಸೈಂಟ್ ಅಲೋಷಿಯಸ್ ವಿಶ್ವವಿದ್ಯಾಲಯ ಪರಿಗಣಿತ ಮಂಗಳೂರು, ಸನ್ಮಾನ್ಯ ಶ್ರೀ ಅನಿಲ್ ಲೋಬೋ, ಚೇರ್ಮನ್ MCC ಬ್ಯಾಂಕ್, ನಮ್ಮ ಬ್ಯಾಂಕ್, ಸ್ಥಳೀಯ ಪಂಚಾಯತ್ ಉದ್ಯಾವರದ ಉಪಾಧ್ಯಕ್ಷರಾದಂಥ ರಾಜೇಶ್ ಕುಂದರ್, ಜೇಸನ್ ಡಾಯಸ್ ಮಾಂಡವಿ ಬಿಲ್ಡರ್ಸ್, ವಿಲ್ಸನ್ ಫೆರ್ನಾಂಡಿಸ್ ಗ್ರೂಪ್, ಡಾಕ್ಟರ್ ಶೇಖ್ ವಹೀದ್ ವಿಶ್ವಶಾಂತಿ ಸಮಿತಿ ಬೆಂಗಳೂರು ಇದರ ನಿರ್ದೇಶಕರು, ಶ್ರೀಮತಿ ಗೀತಾಂಜಲಿ ಸುವರ್ಣ ರಾಷ್ಟ್ರೀಯ ಬಿಲ್ಲವ ಮಹಿಳಾ ಮಂಡಳಿ ಅಧ್ಯಕ್ಷೆ, ಶ್ರೀ ಕೃಷ್ಣಮೂರ್ತಿ ಆಚಾರ್ಯ ಸಮಾಜ ಸೇವಕರು, ರೊನಾಲ್ಡ್ ಅಲ್ಮೇಡಾ ಕಥೋಲಿಕ್ ಸಭಾ ಉಡುಪಿ ಪ್ರಾಂತ್ಯ, ರಾಯನ್ ಸುವಾರಿಸ್ ಉದ್ಯವ ರೈಟ್ಸ್ UAE ದುಬೈ ಕಾರ್ಯದರ್ಶಿ, ರೋವಿನ್ ಪೆರೇರಾ ICM ಉಡುಪಿ ವಲಯದ ಅಧ್ಯಕ್ಷ, ಶ್ರೀ ನಾಗೇಶ್ ಕುಮಾರ್ ಹಿರಿಯ ರಂಗಕರ್ಮಿ ಮತ್ತು ತುಳು ಸಾಹಿತ್ಯ ಅಕಾಡೆಮಿ ಇಲ್ಲಿನ ಸದಸ್ಯರು. ಇವರನ್ನು ಈ ಪೂಜ್ಯರನ್ನ ಅತಿಥಿ ಅಭ್ಯಾಗತರು ಕಾರ್ಯಕ್ರಮದ ಸಂಯೋಜಕರಾದಂತಹ ನಿರಂತರ ಉದ್ಯವರ ಮತ್ತು ಲಯನ್ಸ್ ಕ್ಲಬ್ ಉದ್ಯವರ ಇದರ ಅಧ್ಯಕ್ಷರು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ಕೇಳ್ಕೊಳ್ತಿದ್ದೇನೆ. ವರ್ಷ 2-3 ತುಂಬಿದಾಗ ಈ 5G ಕಾಲದ ಮಕ್ಕಳೆಲ್ಲರೂ ಕೂಡ ನೋಡುವಂಥದ್ದು ಕಾರ್ಟೂನ್, ತದನಂತರ ಫಿಲ್ಮ್, ಸಂಗೀತ. ಆದರೆ ಈ ಹುಡುಗಿ 2.5 ವರ್ಷದಾಗಲೇ ನೋಡಿದ್ದು ಶಾಸ್ತ್ರೀಯ ನಾಟ್ಯ, ಭರತನಾಟ್ಯ. ಈ ನಮ್ಮ ದೇಶದ 18 ರಾಜ್ಯಗಳಲ್ಲಿ ತಮ್ಮ ಪ್ರದರ್ಶನವನ್ನು ನೀಡಿದ್ದಾರೆ. ನಮ್ಮ ಕರ್ನಾಟಕದ 18 ವಿಶೇಷ ನಗರಗಳಲ್ಲಿ ವಿಶೇಷವಾದಂಥ ಇವರ ನಾಟ್ಯ ಪ್ರದರ್ಶನ ಆಗಿದೆ. ಪ್ರಧಾನಮಂತ್ರಿಯಿಂದ ಹಿಡಿದು ಗ್ರಾಮ ಪಂಚಾಯತ್ ಅಧ್ಯಕ್ಷರವರೆಗೆ ಇವರಿಗೆ ಸನ್ಮಾನವನ್ನು ಮಾಡಿರ್ತಾರೆ. ಹಳ್ಳಿಯಿಂದ ಡೆಲ್ಲಿವರೆಗೂ ಕೂಡ ಇವರ ಪ್ರದರ್ಶನ ನೀಡಿದೆ. ಇವತ್ತು ನಮ್ಮಿಂದ ಸನ್ಮಾನ ಪಡೆಯಲಿಕ್ಕಿರುವಂತಹ ಮತ್ತು ತಮ್ಮ ನಾಟ್ಯ ಪ್ರದರ್ಶನ ನೀಡಲಿಕ್ಕಿರುವಂತಹ ಶ್ರೇಷ್ಠ ಪ್ರತಿಭೆ, ವಿಶ್ವ ದಾಖಲೆಯನ್ನು ಮಾಡಿದಂತಹ ಕುಮಾರಿ ರೆಮೋನಾ ಇವೆಟಾ ಪೆರೇರಾ, ತಾವೆಲ್ಲರೂ ಎದ್ದು ನಿಂತು ಅವರನ್ನು ವೇದಿಕೆಗೆ ಸ್ವಾಗತ ಮಾಡಬೇಕಾಗಿ ಕೇಳ್ಕೊಳ್ತಿದ್ದೇನೆ.
ಶ್ರೇಷ್ಠ ಸಂಘಟಕ, ನಿರಂತರ ಉದ್ಯೋಗ ಇದರ ಸ್ಥಾಪಕ ಮತ್ತು ಇಂತಹ ಕಾರ್ಯಕ್ರಮಗಳನ್ನು ತಟ್ಟನೆ ಆಯೋಜನೆಯಲ್ಲಿ ಎತ್ತಿದ ಕೈ ಸ್ಟೀವನ್ ಕುಲಾಸೋ ಸೇರಿದ ಸರ್ವರನ್ನು ಕೂಡ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ನಿಮ್ಮ ಮುಂದೆ ಸ್ಟೀವನ್ ಕುಲಾಸೋ ಸ್ವಾಗತಕ್ಕೋಸ್ಕರ. ಕಾರ್ಯಕ್ರಮ ಮುಗಿಯೋ ಹೊತ್ತಿಗೆ ಈಗ ಆರಂಭವಾಗಿದೆ. ಎಲ್ಲ ಪ್ರೇಕ್ಷಕರಲ್ಲಿ ವಿಶೇಷವಾಗಿ ಅಭಿಮಾನಿಗಳಲ್ಲಿ ನಮ್ಮ ಸಂಘಟನೆಯ ಮೇಲಿನ ಅಭಿಮಾನಕ್ಕಿಂತ ರೆಮೋನರವರ ಅಭಿಮಾನಿಗಳು ಇಲ್ಲಿ ಜಾಸ್ತಿ ಇದ್ದೀರಿ. ಕೆಲವರು ಬಂದು ಹೋದ್ರು, ಕೆಲವರು ಮಳೆಯ ಕಾರಣದಿಂದ ಬರ್ಲಿಕ್ಕೆ ಆಗಲಿಲ್ಲ. ಸೊ ಮೊದಲಾಗಿ ಎಲ್ಲರಿಗೂ ಕೂಡ ಕ್ಷಮೆ ಯಾಚಿಸಿಕೊಂಡು ರಸ್ತೆಗಳ ಬಗ್ಗೆ ಆಲ್ವಿನ್ ದಾಂತಿಯವರು ವರ್ಣನೆ ಮಾಡಿದ್ದಾರೆ, ಪುನಃ ನಾನು ಮಾಡಲಿಕ್ಕೆ ಹೋಗುವುದಿಲ್ಲ. ಅನಿಲ್ ಒಬ್ಬರವರು ಹೇಳಿದ್ರು ಇವತ್ತಿನ ಕಾರ್ಯಕ್ರಮ ಆಗೋದು ಕಷ್ಟ, ಯಾಕೆಂದ್ರೆ 1.5 ಗಂಟೆಗೂ ಅಧಿಕ ಕಾಲ ಕೂಳೂರು ಬ್ರಿಡ್ಜ್ ನಲ್ಲಿ ರಸ್ತೆ ತಡೆ ಉಂಟಾಗಿತ್ತು, ಅಡಚಣೆ ಆಗಿತ್ತು. ಆದ್ರೂ ಕೂಡ ವಿಶ್ವ ದಾಖಲೆಯ ಸಾಧಕಿ ನಮ್ಮ ಮುಂದೆ ವೇದಿಕೆಯಲ್ಲಿದ್ದಾರೆ. ಸರಳವಾಗಿ ಮಾತನಾಡಿಕೊಂಡು ಸ್ವಾಗತಿಸುವಂತಹ ಸಮಯ. ಆಲ್ವಿನ್ ದಾಂತಿ ಹೇಳಿದಾಗೆ ಒಂದು ಆತ್ಮತೃಪ್ತಿ ನಮ್ಮ ಸಂಘಟನೆ ಇದೆ. ಮೊದಲಾಗಿ ಉಡುಪಿ ಧರ್ಮ ಪ್ರಾಂತ್ಯದಲ್ಲಿ ಬೇರೆ ಬೇರೆ ಸಾಧನೆ ಮಾಡಿದ ಹಲವು ಸಾಧಕರನ್ನು ನಾವು ಗುರುತಿಸಿಕೊಂಡಿದ್ದೇವೆ. ಒಂದು 4-5 ವರ್ಷಗಳ ಹಿಂದೆ ಮಿಸ್ ವಿವಾ ಇದರ ಭಾರತದ ಚಾಂಪಿಯನ್ ಆಗಿದ್ದವಳು, ನಮ್ಮದೇ ಊರಿನವಳು ಆಡ್ಲಿನ್ ಕಸ್ತಲಿನೋ ಅವರನ್ನು ಯಾರು ಕೂಡ ಮರೆಯಲು ಅಸಾಧ್ಯವಾದಂತ ಅದ್ದೂರಿಯ ಮೆರವಣಿಗೆ ಮೂಲಕವಾಗಿ ಉದ್ಯಾವರದಿಂದ ಇಲ್ಲಿಯವರೆಗೆ ಕರೆದುಕೊಂಡು ಬಂದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸನ್ಮಾನ ಮಾಡಿದ ಒಂದು ನೆನಪು ಈಗ ಮರುಕಳಿಸಿದೆ. ಜೊತೆಗೆ ಖ್ಯಾತ ಯುವ ಗಾಯಕರಾಗಿ ದೇಶದೆಲ್ಲೆಡೆ ಪ್ರಜ್ವಲಿಸಿದಂತ ನಿಹಾಲ್ ತೌರವನ್ನು ಇದೇ ವೇದಿಕೆಯಲ್ಲಿ ಇದೇ ಸಭಾಭವನದ ಒಳಗೆ ನಾವು ಸನ್ಮಾನ ಮಾಡಿದ್ದೆವು ಮಳೆಯ ಕಾರಣದಿಂದ. ಈಗ ಮತ್ತೆ ಹೊಸ ಅದ್ದೂರಿಯ ಸಭಾಭವನ 1.5 ವರ್ಷಗಳ ಹಿಂದೆ ಆರಂಭವಾಗಿದೆ. ಈಗ ಮತ್ತೊಂದು ಸಾಧಕಿಯನ್ನು ನಾವು ಈ ವೇದಿಕೆಯಲ್ಲಿ ಸನ್ಮಾನಿಸಿಕೊಳ್ತಾ ಇದ್ದೇವೆ. ಈ ಸುಂದರ ಸಮಾರಂಭದಲ್ಲಿ ನಮ್ಮ ಜೊತೆ ವೇದಿಕೆಯಲ್ಲಿರುವಂತಹ ಮಹಾರಾಣಿ ಕುಮಾರಿ ರೆಮೋನಾ ಪಿರೋರ 7 ದಿನ 170 ಗಂಟೆ, ಹೆಚ್ಚು ಕಮ್ಮಿ ಅರ್ಧ ಗಂಟೆ ನಿಲ್ಲಕ್ಕೆ ಕಷ್ಟಪಡುವಂತ ಈ ಕಾಲದಲ್ಲಿ 7 ದಿನ ನಿರಂತರವಾಗಿ ಭರತನಾಟ್ಯದ ಮೂಲಕವಾಗಿ ವಿಶ್ವ ಆಯಾ ಸಂದರ್ಭದಲ್ಲಿ ಮಲಗಿದ್ರು ಕೂಡ ರೆಮೋನಾ ಮಾತ್ರ ತನ್ನ ನೃತ್ಯದ ಮೂಲಕವಾಗಿ ತನ್ನ ಸಾಧನೆಯನ್ನು ವಿಶ್ವಕ್ಕೆ ಪರಿಚಯಿಸಿದ್ದಾರೆ. ನಾವು ಸನ್ಮಾನ ಮಾಡುತ್ತೇವೆ ಹೇಳಿದಾಗ ಅವರು ಪ್ರೀತಿಯಿಂದ ಇವತ್ತು ಮತ್ತು ನಿನ್ನೆಯ ದಿನ ಮಾತ್ರ ಫ್ರೀ ಇದ್ದೇವೆ ಅಂತ ಹೇಳಿದ್ರು. ನಿನ್ನೆಯ ದಿನ ನಾವು ಸನ್ಮಾನ ಕಾರ್ಯಕ್ರಮ ಮಾಡಬೇಕಿದ್ದು, ಕೆಲವೊಂದು ಕಾರಣಗಳಿಂದ ನಾವು ಇವತ್ತು ಮಾಡಿದ್ದೇವೆ. ಸೊ ನಿಮ್ಮ ಪರವಾಗಿ ಹಾಜರು ಎಲ್ಲರ ಪರವಾಗಿ ಕುಮಾರಿ ರೆಮೋನಾ ಪಿರೋರ ಅವರಿಗೆ ಈ ಸಂಭ್ರಮದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಮ್ಮ ಜೊತೆ ಇದ್ದಾರೆ. ನಿರಂತರನ ಆರಂಭ ದಿನದಿಂದ ಹಲವು ಬಾರಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ಮ ಬಿಷಪ್ ರವರು. ಇವತ್ತು ಈ ಸಂಭ್ರಮದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ದಾರೆ. ಬೇರೆ ಬೇರೆ ಕಾರ್ಯಕ್ರಮ ಇದೆ, ಆದ್ರೂ ಕೂಡ ಕುಮಾರಿ ರೆಮೋನರವರ ಮೇಲಿನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿಕೊಂಡಿರುವಂತಹ ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾಗಿರುವಂತಹ ಪರಮ ಪೂಜ್ಯ ಅತಿ ವಂದನೀಯ ಜೆರಾಲ್ಡ್ ಐಸಾಕ್ ಲೋಬೋ ತಮ್ಮ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಧರ್ಮ ಪ್ರಾಂತ್ಯದ ಸಂಪರ್ಕಾಧಿಕಾರಿ, ಇಂತಹ ಕಾರ್ಯಕ್ರಮಗಳಿಗೆ ತಟ್ಟನೆ ಪ್ರೋತ್ಸಾಹ ನೀಡುತ್ತಿರುವವರು, ಕಲೆ ಸಾಹಿತ್ಯದ ರುಚಿ ಇರುವಂತಹ ತೊಟ್ಟಂ ಚರ್ಚಿನಲ್ಲಿ ಪ್ರಸ್ತುತ ದಿನಗಳಲ್ಲಿ ಕಾರ್ಯಕ್ರಮದ ಬಿರುಗಾಳಿಯನ್ನು ಹಬ್ಬಿಸುತ್ತಿರುವಂತಹವರು ವಂದನೀಯ ಫಾದರ್ ಡೆನಿಸ್ ಜೇಸನ್ ನಮ್ಮೊಂದಿಗಿದ್ದಾರೆ. ಫಾದರ್, ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಯುವಜನರಿಗೆ ಸದಾ ಪ್ರೋತ್ಸಾಹ ಮಾರ್ಗದರ್ಶನ ನೀಡುತ್ತಿರುವವರು ನಮ್ಮ ಸ್ಥಳೀಯ ದೇವಾಲಯದ ಪ್ರಧಾನ ಧರ್ಮಗುರುಗಳು ವಂದನೀಯ ಫಾದರ್ ಅನಿಲ್ ಡಿಸೋಜ, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಮ್ಮ ಜಿಲ್ಲೆಯ ಗವರ್ನರ್ ಲಯನ್ಸ್ ಕ್ಲಬ್ ಉದ್ಯಾವರ ಸಂಸ್ಥೆ ಈ ಕಾರ್ಯಕ್ರಮದ ಸಹಭಾಗಿತ್ವದಲ್ಲಿದೆ. ಜಿಲ್ಲೆಯ ಪ್ರಪ್ರಥಮ ಮಹಿಳಾ ಗವರ್ನರ್ ಮೊನ್ನೆ ಅಮೆರಿಕದಲ್ಲಿ ಪದವನ್ನು ಸ್ವೀಕರಿಸಿಕೊಂಡು ಮೊನ್ನೆ ಶನಿವಾರದಷ್ಟೇ ಜಿಲ್ಲೆಯ ಕ್ಯಾಬಿನೆಟ್ ಅನ್ನು ಅಸ್ತಿತ್ವಕ್ಕೆ ಆರಂಭಿಸಿಕೊಂಡಿದ್ದಾರೆ. ಇಂದು ಈ ಸಂಭ್ರಮದ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಗವರ್ನರ್ ಲಯನ್ ಸಪ್ನಾ ಸುರೇಶ್ MJF ಇದ್ದಾರೆ. ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬುಲ್ಲವ ಮಹಿಳಾ ಮಂಡಳದ ಮಹಿಳಾ ಅಧ್ಯಕ್ಷೆ, ರಾಷ್ಟ್ರೀಯ ಅಧ್ಯಕ್ಷೆ ಶ್ರೀಮತಿ ಗೀತಾಂಜಲಿ ಸುವರ್ಣ ಅವರು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಜೊತೆಗಾಗಿ ಕುಮಾರಿ ರೆಮೋನಾ ಪಿರೋರ ಸಾಧನೆ ಹಿಂದೆ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡಿದ್ದವರು ಅವರ ಕುಟುಂಬಸ್ಥರು, ಜೊತೆಗಾಗಿ ಅವರ ಸ್ನೇಹಿತರು. ಅದರಲ್ಲೂ ವಿಶೇಷವಾಗಿ ಅವರು ಕಲಿಯುತ್ತಿರುವಂತಹ ಸಂತ ಅಲೋಶಿಯಸ್ ವಿದ್ಯಾಸಂಸ್ಥೆ ಬಹಳಷ್ಟು ಪ್ರೋತ್ಸಾಹ ನೀಡಿದೆ, ಎಲ್ಲ ರೀತಿಯ ಪ್ರಾಚಾರ ನೀಡಿದೆ, ಎಲ್ಲ ರೀತಿಯ ಮಾರ್ಗದರ್ಶನ ನೀಡಿದೆ. ಅದರ ಸಾಧನೆಯ ಒಂದು ಫಲ ಕುಮಾರಿ ರೆಮೋನಾ ಅವರ ಸಾಧನೆ. ಬೇರೆ ಬೇರೆ ಸಾಧಕರನ್ನು ನೋಡಿದ್ದೇವೆ ಸಂತ ಅಲೋಶಿಯಸ್ ವಿದ್ಯಾಸಂಸ್ಥೆಗಳಿಂದ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಕುಲ ಸಚಿವರು ಆಗಿರುವಂತಹ ಡಾಕ್ಟರ್ ರೊನಾಲ್ಡ್. ಸರ್, ತಮ್ಮ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
2018 ಬಳಿಕ ಎಂಸಿಸಿ ಬ್ಯಾಂಕ್ ನಮ್ಮ ಬ್ಯಾಂಕಿನ ಚರಿತ್ರೆ ಬದಲಾಗಿದೆ. ಬೇರೆ ಬೇರೆ ಶಾಖೆಗಳು ಆರಂಭಗೊಂಡಿದೆ. ಜೊತೆಗೆ ಹೊಸ ದಿಶೆಯತ್ತ ಎಂಸಿಸಿ ಬ್ಯಾಂಕ್ ಹೆಜ್ಜೆ ಇಡ್ತಾ ಇದೆ. ಇದರ ಅಧ್ಯಕ್ಷನಾಗಿ ಬೇರೆ ಬೇರೆ ತಂಡವನ್ನು ಕಟ್ಟಿಕೊಂಡು ಈಗ ಮುನ್ನಡೆಯುತ್ತಿರುವವರು ಶ್ರೀಯುತ ಅನಿಲ್ ಲೋಬೋ ಪೆರ್ಮಾಯಿ ಅವರು, ಎಂಸಿಸಿ ಬ್ಯಾಂಕಿನ ಚೇರ್ಮನ್. ಅವರು ಕೂಡ ಆಗಮಿಸಿಕೊಂಡಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಜೊತೆಗೆ ಎಲ್ಲರನ್ನು ಕೂಡ ಮಾಧ್ಯಮ ಮಿತ್ರರನ್ನು ಎಲ್ಲರನ್ನು ಕೂಡ ಸ್ವಾಗತಿಸಿಕೊಂಡು ಮತ್ತೊಮ್ಮೆ ರೆಮೋನಾ ಪಿರೇರಾ ತಮಗೆ ಈ ಸಂಭ್ರಮದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಒಳ್ಳೆಯ ಮರದಿಂದ ಒಳ್ಳೆಯ ಫಲ ಲಭ್ಯವಾಗುತ್ತೆ. ಆ ಮರ ಇಲ್ಲಿದೆ, ಗ್ಲಾಡಿಸ್ ಸೆಲಿನ್ ಪೆರೇರಾ. ಇವರಿಲ್ಲಿ ಇರಬೇಕಾದ್ರೆ ಅವರ ಸ್ಫೂರ್ತಿಯನ್ನು ಕೊಟ್ಟು ಆ ಮಾತೃಶ್ರೀ ಅವರು ಎದ್ದು ನಿಲ್ಬೇಕಾಗಿ ಕೇಳ್ತಾರೆ. ತಮಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ರೆಮೋನಾ ಪಿರೇರಾಗೆ ಸನ್ಮಾನ ಮಾಡುವುದು ನಿಜವಾಗಿ ಒಂದು ಸೂಕ್ತವಾದ ಮತ್ತು ಅತ್ಯಂತ ಆತ್ಮೀಯವಾದ ಕಾರ್ಯಕ್ರಮ ಅಂತ ನಾನು ಹೇಳಲು ಸಂತೋಷ ಪಡುತ್ತೇನೆ. ಯಾಕಂತೇಳಿದರೆ ರೆಮೋನಾ ಪಿರೇರಾ ಅವರ 170 ಗಂಟೆಗಳ ಅವರ ಈ ಪ್ರದರ್ಶನದ ಸಮಯದಲ್ಲಿ ನಾನು ಸಹ ಅಲ್ಲಿ ಭಾಗಿಯಾಗಿದ್ದೆ. ವಿಶೇಷವಾಗಿ ನನಗೆ ಸಹ ವಿಶೇಷ ಸಂತೋಷ ಆಗಿತ್ತು. ಯಾಕಂತೇಳಿದರೆ ನಮ್ಮ ಈ ಪ್ರಪಂಚದಲ್ಲಿ ಇಂಥ ಯಾಕಂತೇಳಿದರೆ 127 ಗಂಟೆ ಇತ್ತು, 170 ಅವರ್ಸ್ ಸಾಧನೆ ಮಾಡಿ ಈ ಅವರ ಭರತನಾಟ್ಯ, ಅವರ ಏನು ಟ್ಯಾಲೆಂಟ್ಸ್ ಉಂಟು ಅದರಲ್ಲಿ ಚರಿತ್ರೆ ಮಾಡಿದ್ದು ನೋಡಿದೆ. ಆದರೆ ಇದೊಂದು ವಿಶೇಷವಾಗಿ ನಮಗೆ ನಮ್ಮ ಈ ಕರಾವಳಿ ಈಗ ಜಿಲ್ಲೆಗೇನೆ ಸಂತೋಷ ಆಗಿದೆ ಅಂತ ನಾನು ಹೇಳಲು ಬಯಸುತ್ತೇನೆ. ನಾನು ಇವರ ವಿಶೇಷ ಪ್ರತಿಭೆಗಳನ್ನು ನಾನು ನೋಡಿದ್ದೇನೆ. ಯಾಕಂತೇಳಿದ್ರೆ ಪ್ರಧಾನ ಮಂತ್ರಿಯಿಂದ ಹಿಡಿದು ಈ ಗ್ರಾಮ ಪಂಚಾಯತ್ ಒಳಗೆ ಅವರು ಸನ್ಮಾನ ಪಡೆದ ವ್ಯಕ್ತಿ. ಯಾಕಂತೇಳಿದ್ರೆ ಅವರು ಮುಂದಿನ ದಿನಗಳಲ್ಲಿ ಇದೊಂದು ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಮಾತ್ರ ಅಲ್ಲದೆ ಮುಂದಿನ ದಿವಸಗಳಲ್ಲಿ ಪದ್ಮಭೂಷಣ ಪ್ರಶಸ್ತಿ ಸಹ ಇವರಿಗೆ ಲಭಿಸುವಂತ ಆಗಲಿ ಅಂತ ನಾನು ಶುಭ ಹಾರೈಸುತ್ತೇನೆ. ರೆಮೋನಾ ಪಿರೇರಾ ಇವತ್ತು ಚರಿತ್ರೆ ಬರೆದಿದ್ದಾರೆ. ಆ ಚರಿತ್ರೆಯ ಮೊದಲು ಕ್ರೆಡಿಟ್ ಹೋಗುವುದು ಅವರ ತಾಯಿಗೆ ಮತ್ತು ಅವರನ್ನು ಎನ್ಕರೇಜ್ ಮಾಡುವಂತ ಸೈಂಟ್ ಅಲೋಷಿಯಸ್ ಯೂನಿವರ್ಸಿಟಿಗೆ ಅಂತ ನಾನು ಹೇಳಲು ಸಹ ಈ ವೇಳೆ ಬಯಸುತ್ತೇನೆ. ಯಾಕಂತ ಹೇಳಿದ್ರೆ ರೆಮೋನಾ ಪಿರೇರಾರವರು ಸೈಂಟ್ ಅಲೋಷಿಯಸ್ ಅಲ್ಲಿ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಮಾಡುವಾಗ ನಾನು ಅವರದ್ದು ಇಂಟರ್ವ್ಯೂ ನೋಡಿದೆ. ಇದು ಸಂಭ್ರಮ ನನಗೆ ಮಾತ್ರ ಅಲ್ಲ, ಈ ಸೈಂಟ್ ಅಲೋಷಿಯಸ್ ಇನ್ಸ್ಟಿಟ್ಯೂಷನ್ಗೆ ಮತ್ತು ನನ್ನನ್ನು ಸಹಕರಿಸಿದ, ನನ್ನನ್ನು ಎನ್ಕರೇಜ್ ಮಾಡಿದ ಎಲ್ಲರಿಗೆ ಸಲ್ಲುತ್ತದೆ ಅಂತ ಆತ್ಮೀಯತೆಯಿಂದ ಅವರು ಹೇಳಿದ್ದು ನಿಜವಾಗಿಯೂ ಸಂತೋಷ ಆಗ್ತದೆ. ಆದ್ದರಿಂದ ಈ ಹಂತಕ್ಕೆ ತಲುಪಲು ರೆಮೋನಾ ಪಿರೇರಾರವರು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಡೆಡಿಕೇಶನ್ ಮಾಡಿದ್ದಾರೆ, ತುಂಬಾ ತ್ಯಾಗ ಮಾಡಿದ್ದಾರೆ. ಇದಕ್ಕೆ ಖಂಡಿತವಾಗಿ ಫಲ ಸಿಕ್ಕಿದೆ. ಆದ್ದರಿಂದ ನಾನು ಅವರಿಗೆ ಮಗದೊಮ್ಮೆ ಅಭಿನಂದಿಸುತ್ತೇನೆ. ಹಾಗೂ ವಿಶೇಷವಾಗಿ ಇಂಥ ಪ್ರತಿಭೆಗಳಿಗೆ ನಾವು ಎನ್ಕರೇಜ್ ಮಾಡಿದ್ರೆ ನಿಜವಾಗಿಯೂ ನಮಗೆ ಪುಣ್ಯ ಸಿಗ್ತದೆ ಅಂತ ಹೇಳಲು ಬಯಸ್ತೇನೆ. ಆದ್ದರಿಂದ ರೆಮೋನಾ ಪಿರೇರಾ ಅವರಿಗೆ ಇನ್ನಷ್ಟು ದೇವರು ಆಯುರಾರೋಗ್ಯ ಕೊಡಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ. ಇಂಥ ಪ್ರತಿಭೆಗಳಿಗೆ ನಾವು ಖಂಡಿತ ಸಹಕಾರ ಮಾಡಬೇಕು. MCC ಬ್ಯಾಂಕ್ ಇದು ಕೆಲವು ವರ್ಷಗಳಿಂದ ಮಾಡ್ತಾ ಇದೆ. ಮುಂದೆ ಸಹ ಯಾವುದೋ ಇಂಥ ಪ್ರತಿಭೆಗಳಿಗೆ ಯಾವುದೋ ಕಷ್ಟದಲ್ಲಿರುವಗೆ MCC ಬ್ಯಾಂಕ್ ಖಂಡಿತ ಸಹಾಯ ಮಾಡಲಿಕ್ಕೆ ತಯಾರಿದೆ ಅಂತ ನಾನು ಹೇಳಲು ಧೈರ್ಯ ಪಡುತ್ತೇನೆ ಹಾಗೂ ಸಂತೋಷ ಪಡುತ್ತೇನೆ. ತಮಗೆಲ್ಲರಿಗೂ ಅಭಿನಂದನೆಗಳು, ಧನ್ಯವಾದಗಳು. ಪ್ರಪ್ರಥಮವಾಗಿ ನಿರಂತರ ಉದ್ಯಾವರ್ ಹಾಗೂ ಲಯನ್ಸ್ ಕ್ಲಬ್ ತಮಗೆ ಅಭಿನಂದನೆಗಳು. ಯಾರು ಕಲೆಯಲ್ಲಿ ಮುಂದುವರಿಸುತ್ತಾರ, ತಮ್ಮ ಪ್ರತಿಭೆಯನ್ನು ತೋರಿಸುತ್ತಾರ, ಅವರನ್ನು ತಕ್ಕ ಕಾಲಕ್ಕೆ ತಾವು ಗುರುಸ್ತೀರಿ. ಇವೆಟ್ ಪಿರೇರಾ ಸಹ ನನಗೆ ತಿಳಿದಿರೋ ಪ್ರಕಾರ ಇದೇ ಸಂಸ್ಥೆ ಅವರನ್ನು ವಿವಿಧ ಕ್ಷೇತ್ರಗಳಲ್ಲಿ, ವಿವಿಧ ಸ್ತರಗಳಲ್ಲಿ ಅವರು ಪ್ರತಿಭೆಯನ್ನು ತೋರಿಸಿದಾಗ ಅವರಿಗೆ ಅಭಿನಂದಿಸಿದೆ. ಯಾರನ್ನು ಅವರು ಅಭಿನಂದಿಸ್ತಾರ ಅವರು ಜಾಗತಿಕ ಮಟ್ಟಕ್ಕೆ ಏರುತ್ತಾರೆ ಎಂಬುದು ನಮ್ಮ ಅನಿಸಿಕೆ. ಅದು ನಿಜವಾಗಿ ಆಗಿದೆ ಇವತ್ತು. ಇವೆಟ್ ಪಿರೇರಾ ಅವರದ್ದು ಕೇವಲ ಪ್ರತಿಭೆಯಲ್ಲ, ಇದರಲ್ಲಿ 2 ವಿಷಯಗಳಿವೆ. ಒಂದು ಅಸಾಧಾರಣ ಪ್ರತಿಭೆ, ಇನ್ನೊಂದು ಆ ಪ್ರತಿಭೆಯನ್ನು ಪ್ರಕಟಿಸುವ ದೃಢ ಸಂಕಲ್ಪ. 170 ಗಂಟೆ ಮಾನವರಾಗಿ, ಮನುಷ್ಯರಾಗಿ ಊಹಿಸಲು ಅಸಾಧ್ಯ.
ಖಂಡಿತ ದೈವ ಕೃಪೆಯಿಂದ ಇದು ಆಗಿದೆ ಮತ್ತು ಅವರ ಛಲದಿಂದ. ನಿದ್ದೆ ಇಲ್ಲ, ಊಟ ಇಲ್ಲ, ಪ್ರತಿ 3 ಗಂಟೆಗೆ ಕೇವಲ 15 ನಿಮಿಷಗಳ ವಿರಾಮ. ಇಂಥವನ್ನು ಸಾಧನೆಯನ್ನು ತಾನು ಮಾಡುತ್ತೇನೆ ಎಂಬುದರ ಬಗ್ಗೆ ನಿರ್ಧಾರ ತಗೊಂಡದ್ದೇ ಅವರು ಅಭಿನಂದನಾರ್ಹರು. ಆ ನಿರ್ಧಾರ ತಗೊಂಡು ಆ ಕಠಿಣ ಪರಿಶ್ರಮ, ಛಲ, ದೃಢತೆ ನಾವು ಪ್ರತಿದಿನ ನೋಡಿದ್ದೇವೆ. ರಾತ್ರಿ 11 ಗಂಟೆ, 12 ಗಂಟೆ, 1 ಗಂಟೆ, 2 ಗಂಟೆ. ಆದರೆ ಅವರ ನೃತ್ಯದ ಸ್ಫೂರ್ತಿ, ನೃತ್ಯ ಮಾಡುವ ರೀತಿ ಎಂದೂ ಬದಲಾಗಿಲ್ಲ. ದಿಸ್ ಇಸ್ ವಾಟ್ ವಿ ಕಾಲ್ ದ ಕಮಿಟ್ಮೆಂಟ್ ಟವರ್ಡ್ಸ್ ಪ್ಯಾಷನ್. ಇದು ಸಾಧನೆ ಆದಮೇಲೆ ಅವರಿಗೆ ನಾವೊಂದು ಅಭಿನಂದನಾ ಕಾರ್ಯಕ್ರಮ ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾಲಯದಲ್ಲಿ ಮಾಡಿದೆವು. ವಿಶ್ವವಿದ್ಯಾಲಯದ ಚರಿತ್ರೆಯಲ್ಲಿ 146 ವರ್ಷಗಳ ಚರಿತ್ರೆಯಲ್ಲಿ ಪ್ರಪ್ರಥಮ ಬಾರಿ 6,000 ಮಕ್ಕಳು ಎಲ್ಲ ಒಟ್ಟು ಸೇರಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಆ 6,000 ಮಕ್ಕಳ ಪ್ರತಿಯೊಂದು ಭಾವನೆ ಹೀಗೆತ್ತಂದ್ರೆ, ರೆಮೋನಾ ಸಾಧಿಸಿದ್ದಲ್ಲ, ನಾವೆಲ್ಲರೂ ಸಾಧಿಸಿದೆವು. ಇಡೀ ವಿಶ್ವವಿದ್ಯಾಲಯ ಸಾಧಿಸಿತು, ಇಡೀ ಮಂಗಳೂರು ಸಾಧಿಸಿತು, ಇಡೀ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಸಾಧಿಸಿತು. ಆದ್ದರಿಂದ ಮಂಗಳೂರು, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ, ಸಂತ ಅಲೋಷಿಯಸ್ ಇದ್ದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡದ್ದವರು ರೆಮೋನಾ ಪಿರರ. ಅವರು ಅಭಿನಂದನಾರ್ಹರು. ಆದ್ದರಿಂದ ಈ 6,000 ಮಕ್ಕಳು ಈ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅವರನ್ನು ಫಾಲೋ ಮಾಡುವ ಸಾವಿರಾರು ಅಭಿಮಾನಿಗಳು, ಅವರಿಗೆಲ್ಲರೂ ರೆಮೋನಾ ಎವೆಟ್ ಪಿರೆರ ರೋಲ್ ಮಾಡೆಲ್. ಅವರ ಹಾಗೆ ನೃತ್ಯ ಮಾಡಿ ನಾವು ಒಂದು ವರ್ಲ್ಡ್ ರೆಕಾರ್ಡ್ ಮಾಡಬೇಕು, ಅದು ಸಾಧ್ಯವಿಲ್ಲ. ಇನ್ನೊಮ್ಮೆ ಅದನ್ನು ಮಾಡಬೇಕಾದ್ರೆ, ಆ ರೆಕಾರ್ಡ್ ಮುರಿಯಬೇಕಾದ್ರೆ ಅದು ರೆಮೋನಾ ಪಿರೆರನೇ ಆಗಬೇಕು, ಬೇರೆ ಯಾರಿಂದಲೂ ಅದು ಸಾಧ್ಯವಿಲ್ಲ. ಮಕ್ಕಳು ಅವರನ್ನು ನೃತ್ಯ ಮಾಡಿ ಆ ಉತ್ತುಂಗಕ್ಕೆ ಹೋಗುವ ರೀತಿಯಲ್ಲಿ ಅವರನ್ನು ರೋಲ್ ಮಾಡೆಲ್ ಆಗಿ ನೋಡ್ತಾ ಇಲ್ಲ. ನಮ್ಮಲ್ಲಿ ಒಂದು ವೇಳೆ ಪ್ರತಿಭೆ ಇದ್ದರೆ, ಆ ಪ್ರತಿಭೆಗೆ ಅನ್ನೋ ಛಲ ಇದ್ದರೆ, ನಮಗೆ ದೃಢತೆ ಇದ್ದರೆ, ಪ್ರಯತ್ನ ಪಟ್ಟರೆ ನಾವು ಏನನ್ನು ಆಶಿಸುತ್ತೇವೆ ಅದನ್ನು ಸಾಧನೆ ಮಾಡಲಿಕ್ಕೆ ಖಂಡಿತ ಸಾಧ್ಯ ಎಂಬುದರ ಬಗ್ಗೆ ನಮಗೆ ರೆಮೋನಾ ಇವತ್ತು ಆದರ್ಶ ಪ್ರಿಯರು. ಆದ್ದರಿಂದ ಎಲ್ಲರಿಗೂ, ಮಕ್ಕಳಿಗೆ ಹಾಗೂ ನಮ್ಮ ಅಧ್ಯಾಪಕರಿಗೂ ಅವರೊಂದು ರೋಲ್ ಮಾಡೆಲ್. ಯಾವುದಾದ್ರೂ ಪ್ಯಾಷನ್ ಇದ್ದರೆ ಅದನ್ನು ಖಂಡಿತವಾಗಿ ಸಾಧ್ಯ ಮಾಡುದಂತ. ಆದ್ದರಿಂದ ಅವರ ಈ ಯಶಸ್ವಿ ಯಾತ್ರೆಯಲ್ಲಿ ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾಲಯಕ್ಕೆ ತಾವು ಭಾಗಿ ಮಾಡಿದ್ದೀರಿ. ಇದೊಂದು ಅಭಿಮಾನದ ಸಂಗತಿ ನಮಗೆ. ಆದ್ದರಿಂದ ತಮಗೆ ಧನ್ಯವಾದವನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಇದಾಗಿ ಡೆನಿಸ್ ಮೈಕೆಲ್ ಡಿಸೋಜಾ ಅವರಿದ್ದಾರೆ. ಅವರು ರೆಮೋನಾ ಪಿರರಿಗೆ ಬಹಳ ಆತ್ಮೀಯರು. BSF ಅಲ್ಲಿ ಅವರು ಕೆಲಸ ಮಾಡ್ತಿರುವಾಗ ಅವರು ಬಹಳಷ್ಟು ವ್ಯಕ್ತಿಗಳಿಗೆ ಅವರು ಅದನ್ನು ಹೆಲ್ಪ್ ಮಾಡಿದ್ದಾರೆ. ನಮ್ಮ ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾಲಯಕ್ಕೆ BS ನೊಟ್ಟಿಗೆ ಬಹಳ ನಂಟು ಆಗಲಿಕ್ಕೆ ಅವರು ಹೆಲ್ಪ್ ಮಾಡಿದ್ದಾರೆ. ರೆಮೋನಾ ಪಿರರಿಗೆ ಅವರು ಸದಾ ಕಾಲ ಪ್ರೇರೇಪಿಸ್ತಾ ಇದ್ದಾರೆ. ಅವರಿಗೂ ಸಹ ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾಲಯಕ್ಕೆ ಹಾಗೂ ಭಾಗವಹಿಸಲಿಕ್ಕೆ ಒಂದು ಆಸ್ಪದ ಮಾಡಿದ ತಮಗೆಲ್ಲರಿಗೂ ಧನ್ಯವಾದಗಳು. ಮಗದೊಮ್ಮೆ ರೆಮೋನಾ ಪಿರರ ತಮಗೆ ಅಭಿನಂದನೆಗಳು. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಧರ್ಮಗುರುಗಳೇ ಹಾಗೂ ಎಲ್ಲ ಗಣ್ಯರೇ, ಇಲ್ಲಿ ನೆರೆದಿರುವಂತಹ ರೆಮೋನಾಳ ಅಭಿಮಾನಿಗಳೇ ಹಾಗೂ ಆಹ್ವಾನಿತರೇ, ಇವತ್ತು ಒಂದು ಬಹಳ ಸಂತೋಷದ ಸಂಭ್ರಮ ಆಗ್ತಾ ಇದೆ. ಅಂದರೆ ಸ್ತ್ರೀಯರು ಈಗ ಎಲ್ಲ ನಾವು ಹೇಳ್ತಾ ಇದ್ದೇವೆ, ಮೊದಲು ಗಂಡಸರಿಗಿತ್ತು, ಆದರೆ ಈಗ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿ ನಾವು ಮುಂದೆ ನುಗ್ತಾ ಇದ್ದೇವೆ ಅಂತ ಹೇಳಿ ಒಂದು ಸಾಧನೆಯನ್ನು ಮಾಡಿ ತೋರಿಸಿದಂಥವರು ರೆಮೋಳರವರು. ಯಾಕಂದರೆ ವಿಶ್ವ ದಾಖಲೆ 170 ಗಂಟೆಗಳ ಕಾಲ ಒಂದು ನೃತ್ಯವನ್ನು ಮಾಡಿ ಒಂದು ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ. ಅಂದರೆ ಅದು ಒಂದು ಬಹಳ ಒಂದು ಉತ್ತಮ ಸಾಧನೆ ಅಂತ ಹೇಳ್ಬೋದು. ಅದು ನಮ್ಮ ಮಹಿಳೆಯರಿಗಂತೂ ತುಂಬ ಹೆಮ್ಮೆಯ
ವಿಷಯ ಅಂತ ಹೇಳಲಿಕ್ಕೆ ನಾನಿಲ್ಲಿ ಬಹಳ ಸಂತೋಷ ಪಡ್ತಾ ಇದ್ದೇನೆ. ಇನ್ನೂ ನಿಮ್ಮ ಭವಿಷ್ಯ ಉಜ್ವಲವಾಗಲಿ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಸಾಧನೆಗಳನ್ನು ನೀವು ಮಾಡಿ ನೀವು ಪ್ರಶಸ್ತಿಗಳನ್ನು ಪಡೀರಿ ಅಂತ ಸಮಸ್ತ ಲಯನ್ಸ್ ಜಿಲ್ಲೆ 317 ಸರ್ವ ಸದಸ್ಯರ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಉಡುಪಿ ಶ್ರೀಕೃಷ್ಣನ ನಾಡಿಗೆ ಬಂದು ಇವತ್ತು ನೀವು ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದೀರಿ. ಶ್ರೀಕೃಷ್ಣ ಪರಮಾತ್ಮನ ಕೃಪೆ ಯಾವಾಗಲೂ ಸದಾ ನಿಮ್ಮ ಮೇಲೆ ಇರಲಿ, ಖಂಡಿತ ಇರ್ತದೆ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಕೂಡ ಅವಕಾಶ ಮಾಡಿಕೊಂಡ ಉದ್ಯಾವರ ಸನ್ಶೈನ್ನ ಅಧ್ಯಕ್ಷರು ಹಾಗೂ ಸರ್ವರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಇತ್ತೀಚೆಗೆ ಸಾಧನೆಗಳೆಲ್ಲ ಸ್ತ್ರೀಯರದ್ದು. ನೀವು ಜಿಲ್ಲೆಯ ಗವರ್ನರ್ ಆಗಿದ್ದೀರಿ. ರಮೋನಾ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಮಾಡಿದ್ದಾರೆ. ಕೊನೇರು ಹಂಪಿ ಮತ್ತು ದಿವ್ಯಾ ದೇಶ್ಮುಖ್ ಫಿಡೆ ಚೆಸ್ನಲ್ಲಿ ಮುಖಾಮುಖಿಯಾಗಿ ದಾಖಲೆ ಮಾಡಿದ್ದಾರೆ. ನಮ್ಮದು ಏನಿಲ್ಲ, ಹಾಗಾಗಿ ವೇದಿಕೆಯಲ್ಲಿ ನಾವು ಪುರುಷರನ್ನು ಇಟ್ಟಿದ್ದೇವೆ. ಜೋಕ್ಸೆ ಪಾಟ್, ಇವರನ್ನು ಕೇಳುವುದೇ ಒಂದು ಹಬ್ಬ, ಇವರ ಮಾತುಗಳನ್ನು ಆಲಿಸುವುದೇ ಒಂದು ಜ್ಞಾನದ ಭಂಡಾರ. ಸ್ಟೀವನ್ ಗೊಲೋಸ್ ಅವರು ಹೇಳಿದರು, ತೊಟ್ಟಂನಲ್ಲಿ ಸಂಸ್ಕೃತಿಯ ಸೊಗಡಿನ ಸುನಾಮಿಯನ್ನು ಎಬ್ಬಿಸಿದ್ದಾರೆ ಅಂತ ಹೇಳಿ. ಅನೇಕ ಕಷ್ಟಗಳನ್ನು ನುಂಗಿದ್ದಾರೆ, ನಾವು ಗಮನಿಸಿದ್ದೇವೆ. ಆದರೂ ಕೂಡ ಮಂಚೂಣಿಯಲ್ಲಿರುವಂತಹ ಸಾಧನೆ ಮಾಡುವವರ ಬೆನ್ನು ತಟ್ಟುವರಲ್ಲಿ ಇವರು ಮೊದಲಿಗರು. ನಮ್ಮ ಉಡುಪಿ ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ, ನಮ್ಮೆಲ್ಲರ ಮೆಚ್ಚಿನ ಡಾಕ್ಟರ್ ಡಿ. ಅಭಿನಂದನಾ ಕಾರ್ಯಕ್ರಮದ ಅಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಜೆರಾಲ್ಡ್ ಐಸಕ್ ಲೋಬರ್ ಅವರೇ, ಸ್ಥಳೀಯ ಧರ್ಮಗುರುಗಳಾದ ವಂದನೀಯ ಅನಿಲ್ ಡಿಸೋಜರ್ ಅವರೇ, ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಿ ಎಲ್ರಿಗೆ ಸಂತೋಷ ತಂದುಕೊಟ್ಟ ಕುಮಾರಿ ರೆಮೋನಾ ಪಿರೇರಾ ಅವರೇ, ರೆಮೋನಾ ಅವರ ಮಾತೃಶ್ರೀ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಅಭ್ಯಾಂಗತರೇ, ನಿರಂತರ ಮತ್ತು ಲಯನ್ಸ್ ಇದರ ಎಲ್ಲ ಪದಾಧಿಕಾರಿಗಳೇ, ಸದಸ್ಯರೇ, ಧರ್ಮಗುರುಗಳೇ, ಧರ್ಮ ಭಗಿನಿಯರೇ, ಕಲಾಭಿಮಾನಿಗಳೇ, ಎಲ್ರಿಗೂ ನಮಸ್ಕಾರ. ಓಕೆ, ನನ್ನ ಭಾಷಣದ ಅವಧಿ 3 ನಿಮಿಷ, ತಪ್ಪಿದರೆ 5 ನಿಮಿಷ. ನಿಮಗೆ ಟೆನ್ಷನ್ ಬೇಡ, ನೇರವಾಗಿ ವಿಷಯಕ್ಕೆ ಬರ್ತೇನೆ. ರೆಮೋನರವರ ಸಾಧನೆಯಂತೂ ನನಗಂತೂ ತುಂಬ ಖುಷಿ ಕೊಟ್ಟಿದೆ. ಅದಕ್ಕೆ ಕಾರಣವಿದೆ. ಬಜ್ಜೋಡಿ ಮಂಗಳೂರಲ್ಲಿ ಸಂದೇಶ ಲಲಿತ ಕಲಾ ಮಹಾವಿದ್ಯಾಲಯ ಇದೆ, ಫೌಂಡೇಶನ್ ಇದೆ. ಆ ಲಲಿತ ಕಲಾ ಮಹಾವಿದ್ಯಾಲಯದ ಡೈರೆಕ್ಟರ್ ಆಗಿ ನಾನು 1998ನಿಂದ 2006 ತನಕ ನಿರ್ದೇಶಕನಾಗಿ ನಾನು ಕೆಲಸ ಮಾಡಿದ್ದೇನೆ. ನನ್ನ ಸಾಧನೆ ಅಲ್ಲ, ನಾನು ಹೇಳ್ತೇನೆ. ದಟ್ ವಾಸ್ ದಿ ಓನ್ಲಿ ಕಾಲೇಜ್ ಆಫ್ ಫೈನ್ ಆರ್ಟ್ಸ್ ಅಂಡರ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ದೆನ್ ಆಫರಿಂಗ್ ಡಿಗ್ರಿ ಇನ್ ಭರತನಾಟ್ಯಂ, ಕರ್ನಾಟಿಕ್ ವೋಕಲ್, ವೆಸ್ಟರ್ನ್ ಇನ್ಸ್ಟ್ರೂಮೆಂಟಲ್, ಹಿಸ್ಟ್ರಿ, ಇಂಗ್ಲಿಷ್, ಕನ್ನಡ. ದಟ್ ವಾಸ್ ದಿ ಓನ್ಲಿ ಕಾಲೇಜ್. ಈಗ ಕಾಲೇಜ್ ಬಂದಾಗಿದೆ, ಆ ವಿಷಯಕ್ಕೆ ಬರುವುದಿಲ್ಲ ನಾನು. ಅದಕ್ಕೆ ನಾನು ಹೇಳಿದ್ದೇನೆ, ರೆಮೋನರವರ ಸಾಧನೆ ನನಗಂತೂ ತುಂಬ ಖುಷಿ ಕೊಟ್ಟಿದೆ. ನಾನೂ ಒಂದು ತಂಡವನ್ನು ದುಬೈಗೆ ಕರ್ಕೊಂಡು ಹೋಗಿ ಅಲ್ಲಿ ಕ್ಲಾಸಿಕಲ್ ಡ್ಯಾನ್ಸನ್ನು ಪರ್ಫಾರ್ಮ್ ಮಾಡಿ ನಾವು ಹಲವಾರು ಜನರ ಅಭಿನಂದನೆಗಳನ್ನು ಪಡೆದಿದ್ದೇನೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್, ಕಂಗ್ರ್ಯಾಚುಲೇಷನ್ಸ್ ರೆಮೋನಾ, ಮೆನಿ ಕಂಗ್ರ್ಯಾಚುಲೇಷನ್ಸ್ ಅಂಡ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಇಟ್ಸ್ ಎ ಮೈಲ್ ಸ್ಟೋನ್. ಒಂದು ಘಟನೆ ಹೇಳ್ತೇನೆ, ನಂತರ ಮುಗಿಸ್ತೇನೆ. ಸ್ಪೇನ್ನಲ್ಲಿ ಒಬ್ಬರು ಪಿಟೀಲು ವಾದಕರಿದ್ದಾರೆ, ಇದ್ರು. ಹಿಸ್ ನೇಮ್ ಈಸ್ ಸರಾಸ್ತೆ. ಆನ್ ಹಿಸ್ 50th ಬರ್ತ್ಡೇ, 50ನೇ ಹುಟ್ಟುವಾದಂದು ಈ ರೀತಿ ಕಾರ್ಯಕ್ರಮ ಇತ್ತು. ನಾವು ರೆಮೋನರವನ್ನ ಸನ್ಮಾನಿಸ್ತೇವೆ. ದರ್ ವಾಸ್ ಎ ಪ್ರೋಗ್ರಾಮ್. ಒಬ್ಬರು ಭಾಷಣ ಮಾಡುವವರು ಹೇಳಿದರು, ಸರಾಸ್ತೆ ಈಸ್ ಎ ಜೀನಿಯಸ್. ಆಯ್ತು, ಎಲ್ಲ ಈ ಸನ್ಮಾನ ಆಯ್ತು. ಸರಾಸ್ತೆ ಭಾಷಣ ಮಾಡಲಿಕ್ಕೆ ಬಂದರು. ಯು ನೋ ವಾಟ್ ಈ ಸೆಡ್? You call me genius today, but do you know, from the age of 5, I have practiced for 14 hours a day. 14 ಗಂಟೆ ನಾನು ಅಭ್ಯಾಸ ಮಾಡಿದ್ದೇನೆ. That's why you call me genius. I'll tell you, no one becomes an artist overnight. ಅಹೋರಾತ್ರಿ ಯಾರಿಗೂ ಸಾಧಕರಾಗಲಿಕ್ಕೆ ಸಾಧ್ಯವಿಲ್ಲ, ಕಲಾವಿದರಾಗಲಿಕ್ಕೂ ಸಾಧ್ಯವಿಲ್ಲ. You need efforts. Therefore 4 Ds. Dennis Desala, 4 Ds, ಅವ್ರು ಡಿಡೆಲ್ಲ. First, devotion. For what you do. ನಾನು ಈಗ ತಾನೇ ಗಮನಿಸಿದೆ, ರೆಮೋನಾ ಆ ಕಾಲ್ಗೆಜ್ಜೆಗಳನ್ನು ತೋಡುವ ಮೊದಲು ನಮಸ್ಕರಿಸಿದಳು, ವೇದಿಕೆಗೆ ಬರುವ ಮೊದಲು ನಮಸ್ಕರಿಸಿದಳು.
That is the devotion. I had been to Bangalore for quite a few recordings. Every instrumentalist, before he plays the instrument, ಅವರು ನಮಸ್ಕರಿಸ್ತಾರೆ. ಸರಸ್ವತಿ ಕಲಾದೇವತೆಗೆ ನಮಸ್ಕಾರ. You need devotion for whatever you do. Second, discipline. ಶಿಸ್ತು ಅಂತೂ ಖಂಡಿತ ಬೇಕು, ಎಲ್ರಿಗೂ ಬೇಕು. ಥರ್ಡ್ ಒನ್ ಈಸ್ ಡೆಡಿಕೇಶನ್. ನಮ್ಮ ರಿಜಿಸ್ಟ್ರಾರ್ ಅವರು ಉಲ್ಲೇಖ ಮಾಡಿದರು, ಡೆಡಿಕೇಶನ್. ಫೋರ್ತ್ ಒನ್ ಈಸ್ ಡಿಟರ್ಮಿನೇಷನ್. ಅಂಡ್ ದ ಫಿಫ್ತ್ ಡಿ ಈಸ್ ಡೇರಿಂಗ್. ಯು ಶುಡ್ ಬಿ ಡೇರಿಂಗ್ ಆಲ್ಸೋ. ಅವ್ರು ಹೇಳಿದರು, ನಾನು 170 hours ಅಂತ ನನಗೆ ನಂಬಲಿಕ್ಕೆ ಆಗಲಿಲ್ಲ. ನಮ್ಮ ಸಂದೇಶಕ್ಕೆ ಪಾರ್ಟ್ ಟೈಮ್ ಕ್ಲಾಸಿಗೆ ಬರ್ತಾರೆ ಕೆಲವರು ಹೆತ್ತವರು, ಸಣ್ಣ ಸಣ್ಣ ಮಕ್ಕಳನ್ನು ಕರ್ಕೊಂಡು, 1 ವಾರದಲ್ಲಿ ಭರತನಾಟ್ಯಂ ಕಲಿಸ್ತೀರಾ? ಅದು ಆಗುದಿಲ್ಲ, ನೀವು ಹಿಂದಕ್ಕೆ ಹೋಗಿ ಅಮ್ಮ ಅಂತ ನಾನು ಹೇಳೋದು. No one becomes an artist overnight. 170 hours is her courage. She is daring, and that therefore I say she can achieve many more things. ನಮ್ಮ ಎಲ್ಲರ ಜೀವನಕ್ಕೆ ಈ 5 ಡಿ ಇರಲಿ. ಫಸ್ಟ್ ಒನ್ ಈಸ್ ಡಿವೋಷನ್, ಡಿಸಿಪ್ಲಿನ್, ಡೆಡಿಕೇಶನ್, ಡಿಟರ್ಮಿನೇಷನ್. ವಿ ಶುಡ್ ಬಿ daring. Many congratulations. All the very best. Thank you. ದೇಶದ ಪ್ರಧಾನಮಂತ್ರಿಗಳು ಕೂಡ ರೆಮೋನ ಮಾತೃಶ್ರೀಯವರನ್ನು ಮತ್ತೆ ಮತ್ತೆ ಅಭಿನಂದಿಸಿದ್ದಾರೆ. ನಾನು ಪ್ರಥಮತಃ ಹೇಳಿದೆ, ಬರುವಂಥ ವಾಕ್ಯ, ಒಳ್ಳೆಯ ಮರದಿಂದ ಒಳ್ಳೆಯ ಫಲ. ಈ ಮರಕ್ಕೆ ನಮ್ಮ ಸಾಂಕೇತಿಕ ಸನ್ಮಾನವನ್ನು ಮಾಡಬೇಕಾಗಿ ಪೂಜ್ಯ ಬಿಷಪ್ರಲ್ಲಿ ಕೇಳ್ಕೊಳ್ತಿದ್ದೇನೆ. ಇಂದಿನ ಈ ಸುಂದರ ಸಮಾರಂಭದ ಕೇಂದ್ರ ಬಿಂದುವಾದ ಕುಮಾರಿ ರೆಮೋನಾ ಪೆರೇರರವರೇ, ವೇದಿಕೆಯಲ್ಲಿರುವಂಥ ಪೂಜ್ಯನೀಯ ಗುರುಗಳೇ, ಗಣ್ಯ ಅತಿಥಿಗಳೇ, ಪೂಜ್ಯನೀಯರೇ, ಧರ್ಮ ಭಗಿನಿಯರೇ, ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಪ್ರಥಮವಾಗಿ ನೆರೆದ ತಮ್ಮೆಲ್ಲರ ಪರವಾಗಿ ವಿಶ್ವ ದಾಖಲೆಯನ್ನು ಸ್ಥಾಪಿಸಿದಂಥ ಕುಮಾರಿ ರೆಮೋನಾ ಪೆರೇರಾ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. 170 ಗಂಟೆಗಳ ಶಾಸ್ತ್ರೀಯ ನೃತ್ಯ, ನಿಜವಾಗಿಯೂ ಇದೊಂದು ವಿಶ್ವ ದಾಖಲೆ. ತಮ್ಮ 3ನೇ ವಯಸ್ಸಿನಲ್ಲಿ ನೃತ್ಯವನ್ನು ಅವರು ಆರಂಭಿಸಿದರು, ಅಥವಾ ಈ ಕಲೆಗೆ ತಮ್ಮ ಒಂದು ಅಭಿರುಚಿಯನ್ನು ಅವರು ತೋರಿಸಿದ್ದರು. ಅಂದಿನಿಂದ ಇಂದಿನವರೆಗೆ, ಈಗ 19ನೇ ವರ್ಷ ಅವರಿಗೆ, ಸತತವಾಗಿ ಅಭ್ಯಾಸವನ್ನು ಮಾಡಿದರ ಫಲವಾಗಿ ಅವರು ಈ ವಿಶ್ವ ದಾಖಲೆಯನ್ನು ಸ್ಥಾಪಿಸಲು ಸಾಧ್ಯವಾಗಿದೆ. ಒಂದನೆಯ ಫಾದರ್ ಡೇನಿಸ್ 5 ಡಿ ಹೇಳಿದರು, ನಾನು ಅಷ್ಟು ಹೇಳಲಿಕ್ಕೆ ಹೋಗೋದಿಲ್ಲ. ಮೊದಲನೇದಾಗಿ ಆ ಪ್ರತಿಭೆಯನ್ನು ತಮ್ಮ ಎಳೆ ವಯಸ್ಸಿನಲ್ಲಿ ಗುರುತಿಸಲು ಅವರಿಗೆ ಸಾಧ್ಯವಾಯಿತು. ಪ್ರತಿಯೊಬ್ಬರಿಗೂ ದೇವರು ಒಂದು ವಿಶೇಷ ಪ್ರತಿಭೆಯನ್ನು ನೀಡುತ್ತಾರೆ, ಆದರೆ ಅದನ್ನು ಗುರುತಿಸುವವರು ಬಹುತೇಕ ಅತಿ ವಿರಳ ಮಂದಿ. ಗುರುತಿಸಿದರೆ ಪ್ರಪಂಚದಲ್ಲಿ ಅವರು ಸ್ಥಾನವನ್ನು ಪಡೆಯಲು ಸಾಧ್ಯ, ಆದರೆ ಅನೇಕರಿಗೆ ಈ ಭಾಗ್ಯ ಲಭಿಸುವುದಿಲ್ಲ. ಆ ಭಾಗ್ಯ ಕುಮಾರಿ ರೆಮೋನಾ ಪೆರೇರಾ ಇವರಿಗೆ ದೇವರು ಕರುಣಿಸಿದ್ದಾರೆ. ಅಂದಿನಿಂದ ಇಂದಿನವರೆಗೆ ಅವರು ಸತತವಾಗಿ ಅಭ್ಯಾಸ ಮಾಡಿದ್ದಾರೆ. ಅದರ ಹಿಂದೆ ಕಠಿಣ ಪರಿಶ್ರಮವಿದೆ. ಇಲ್ಲದೆ ಹೋದಲ್ಲೇ ಸಾಧಿಸಲು ಅಸಾಧ್ಯ. ನಾವು ಜೀವನದಲ್ಲಿ ಯಶಸ್ಸನ್ನು ಪಡೆಯಬೇಕಾದರೆ ಯಾವುದೇ ಕ್ಷೇತ್ರವಿರಲಿ, ಒಂದೇ ಒಂದು ಮಂತ್ರ ಯಾವಾಗಲೂ ನಮ್ಮ ಮೊದಲನೇ ರಾಷ್ಟ್ರಾಧ್ಯಕ್ಷರಾದಂಥ ಅಬ್ದುಲ್ ಕಲಾಂ ಹೇಳುತ್ತಿದ್ದರು. ಅದು ಯಾವುದೆಂದರೆ ಹಾರ್ಡ್ ವರ್ಕ್, ಹಾರ್ಡ್ ವರ್ಕ್, ಹಾರ್ಡ್ ವರ್ಕ್.
ಅದೇ ಅವರ ಯಶಸ್ಸಿನ ಗುಟ್ಟು. ಕಠಿಣ ಪರಿಶ್ರಮದ ಮೂಲಕ ಇವತ್ತು ವರ್ಲ್ಡ್ ಗೋಲ್ಡನ್ ಇದರಲ್ಲಿ ಅವರು ತಮ್ಮ ಹೆಸರನ್ನು ದಾಖಲಿಸಿದ್ದಾರೆ. ಎರಡನೇದಾಗಿ ಒಂದು ಕನಸು, ಅದನ್ನು ನನಸು ಮಾಡಲು ಆ ಒಂದು ಆತ್ಮಸ್ಥೈರ್ಯ ಅಂತ ಹೇಳ್ತೇವೆ ನಾವು, ಸೆಲ್ಫ್ ಕಾನ್ಫಿಡೆನ್ಸ್ ಅವರಲ್ಲಿತ್ತು. ಅನೇಕರು ಬಹುಶಃ ಇದು ಆಗದ ವಿಷಯ ಅಂತ ಭಾವಿಸಿದರು. ಆದರೆ ಸತತ 7 ದಿವಸ ವಿರಾಮವಿಲ್ಲದೆ ವಿಶ್ರಾಂತಿ ಬಯಸದೆ ನೃತ್ಯ ಮಾಡುವುದೆಂದರೆ ಅದು ಊಹಿಸಲಿಕ್ಕೂ ಅಸಾಧ್ಯ. ಆದರೆ ಅದನ್ನು ಈ ಕಿರು ವಯಸ್ಸಿನಲ್ಲಿ ಅವರು ಸಾಧಿಸಿದ್ದಾರೆ. ತಮ್ಮ ಹೆಸರನ್ನು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಮಗದೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸುವಾಗ ದೇವರು ಅವರನ್ನು ಹರಸಲಿ ಹಾಗೂ ಅವರ ಪಯಣ ಇನ್ನೂ ಮುಂದುವರಿಯಲಿ, ಹೆಚ್ಚಿನ ಯಶಸ್ಸನ್ನು ಅವರು ಕಾಣುವಂತಾಗಲಿ. ಅವರ ಈ ಸಾಧನೆಯಿಂದ ನಾವೆಲ್ಲರೂ ಇಂದು ಹೆಮ್ಮೆ ಪಡುತ್ತೇವೆ. ಅವರು, ನಾನು ಹೇಳಿದೆ, 3ನೇ ವಯಸ್ಸಿನಲ್ಲಿ ಇದನ್ನು ಆರಂಭಿಸಿ ಇಷ್ಟ ತನಕ ಅದನ್ನು ಪೋಷಿಸಿ ಬೆಳೆಸಿ ಒಂದೇ ರೀತಿಯಲ್ಲಿ ತಮ್ಮ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಂಡು ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಮುಂದೆ ಕೂಡ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ಅವರಿಗೆ ದೊರಕುವಂತಾಗಲಿ ಎಂದು ಆಶಿಸುತ್ತಾ, ದೇವರು ಅವರು ಸದಾ ಹರಸಲಿ, ಆಶೀರ್ವದಿಸಲಿ ಎಂದು ಭಗವಂತನಲ್ಲಿ ಕೋರುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸರ್ವರಿಗೂ ವಂದನೆಗಳು. ಕುಮಾರಿ ರೆಮೋನಾ ಇವೇಟ ಪೆರೇರಾ ಇವರಿಗೆ ಸನ್ಮಾನ ನಿರಂತರ ಉದ್ಯಾವರ ಮತ್ತು ಲಯನ್ಸ್ ಕ್ಲಬ್ ಉದ್ಯಾವರ ಸನ್ಶೈನ್ ಇವರ ಜಂಟಿ ಆಶ್ರಯದಲ್ಲಿ ಸಾರ್ವಜನಿಕವಾಗಿ ಉಡುಪಿ ಜಿಲ್ಲೆಯಿಂದ, ಉಡುಪಿ ಧರ್ಮ ಪ್ರಾಂತ್ಯದಿಂದ ಅವರು ಸನ್ಮಾನದ ಆಸನದಲ್ಲಿ ಆಸನರಾಗಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಸುಮಾರು 18 ವಿಭಾಗಗಳಲ್ಲಿ ಅವರು ನೃತ್ಯವನ್ನು ಮಾಡ್ತಾರೆ. ಹರಿವಣದ ಮೇಲೆ ನಾಟ್ಯ ಮಾಡ್ತಾರೆ, ದೀಪ ತಲೆಯದ ಮೇಲೆ ಇಟ್ಕೊಂಡು ನಾಟ್ಯ ಮಾಡ್ತಾರೆ, ಮ್ಯಾಜಿಕ್ನಲ್ಲಿ ಮಾಡ್ತಾರೆ. ಸೊ ಹಲವಾರು ಇದೆ. ಮಡಕೆಯ ಮೇಲೆ ಮಾಡ್ತಾರೆ, ಮಡಕೆ ಒಡೆದರೆ ಅದರ ಮೇಲೆಯೂ ಕೂಡ ಮಾಡ್ತಾರೆ. ಮತ್ತು ಕೊನೆಯದಾಗಿ ಗಂಟೆ 7:15 ಆಗುತ್ತಾ ಬಂತು, ಡ್ಯಾನ್ಸಿಂಗ್ ಆನ್ ದ ಬ್ರೋಕನ್ ಗ್ಲಾಸಸ್, ಗಾಜಿನ ಚೂರಿನಲ್ಲಿ ಕೂಡ ಮಾಡ್ತಾರೆ. ಇವರ ಒಟ್ಟು ಸಾರವನ್ನು, ಅಭಿನಂದನಾ ಪತ್ರವನ್ನು ನಿಮ್ಮ ಮುಂದಕ್ಕೆ ಓದಲಿಕ್ಕಿದ್ದಾರೆ. ನಿರಂತರ ಉದ್ಯಾವರ ಇದರ ಸ್ಥಾಪಕರಲ್ಲಿ ಓರ್ವರು ಶ್ರೀ ಮೈಕಲ್ ಡಿಸೋಜ. ನಿರಂತರ ಉದ್ಯಾವರ ನೇತೃತ್ವದಲ್ಲಿ ಲಯನ್ಸ್ ಕ್ಲಬ್ ಉದ್ಯಾವರ ಸನ್ಶೈನ್ ಸಹಯೋಗದೊಂದಿಗೆ ಸತತ 170 ಗಂಟೆಗಳ ನಿರಂತರ ಭರತನಾಟ್ಯ ಪ್ರದರ್ಶನದ ಮೂಲಕ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ವಿಶ್ವ ದಾಖಲೆ ಸ್ಥಾಪಿಸಿ ನಮ್ಮ ನಾಡಿಗೆ ಕೀರ್ತಿ ತಂದ ಅವಿಭಜಿತ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಹೆಮ್ಮೆಯ ಸುಪುತ್ರಿ ಕುಮಾರಿ ರೆಮೋನಾ ಇವೆಟ್ ಪಿರೇರರವರಿಗೆ ಅರ್ಪಿಸುವ ಅಭಿನಂದನಾ ಪತ್ರ. ಮಂಗಳೂರಿನ ಫಳ್ನೀರಿನ ದಿವಂಗತ ಎವರೆಸ್ಟ್ ಪಿರೇರಾ ಮತ್ತು ಗ್ಲಾಡಿಸ್ ಸೆಲಿನ್ ಪಿರೇರಾ ದಂಪತಿಗಳ ಸುಪುತ್ರಿಯಾಗಿ 2005 ನವೆಂಬರ್ 4ರಂದು ಜನಿಸಿದ ತಾವು ತಮ್ಮ 3 ವರ್ಷದ ಪ್ರಾಯದಲ್ಲಿ ನೃತ್ಯ ಕ್ಷೇತ್ರಕ್ಕೆ ಪ್ರವೇಶವಾದಿರಿ. ಡಾಕ್ಟರ್ ಶ್ರೀ ವಿದ್ಯಾ ಮುರಳೀಧರ್ ಅವರ ಮಾರ್ಗದರ್ಶನದಲ್ಲಿ ಭರತನಾಟ್ಯ ಕಲಿಕೆ ಆರಂಭಿಸಿದ ತಾವು 2013ರಲ್ಲಿ ತಮ್ಮ ರಂಗಪ್ರವೇಶ ಪೂರ್ಣಗೊಳಿಸಿದಿರಿ. ತಮ್ಮ ಅತಿ ಕಿರಿಯ 5ನೇ ವರ್ಷದ ವಯಸ್ಸಿನಲ್ಲಿ ಕುಂದಾಪುರದಲ್ಲಿ ನಡೆದ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆಯಲ್ಲಿ ಬಂಗಾರದ ಪದಕವನ್ನು ಗಳಿಸಿದೆ. ಭರತನಾಟ್ಯದ ಮೂಲಕ ಜಾನಪದ, ಸಮಕಾಲೀನ ಶಾಸ್ತ್ರೀಯ, ಅಕ್ರೋಬ್ಯಾಟಿಕ್ಸ್, ಹಿಪ್ ಹಾಪ್ ಹಾಗೂ ಫ್ಯೂಷನ್ ಕೌಶಲ್ಯವನ್ನು ಪಡಿಮೂಡಿಸಿ ವಿಶಿಷ್ಟ ನೃತ್ಯ ಕಲಾವಿದೆಯಾಗಿ ಪ್ರಸಿದ್ಧಿ ಪಡೆದಿದ್ದೀರಿ. ಭರತನಾಟ್ಯ ತರಬೇತಿಯನ್ನು ಬಳಸಿಕೊಂಡು ತಮ್ಮ ನೃತ್ಯ ಪ್ರದರ್ಶನಗಳಲ್ಲಿ ಹಲವು ಬಗೆಯ ಸಲಕರಣೆಗಳನ್ನು ಬಳಸಿ ಪ್ರೇಕ್ಷಕರಿಗೆ ಆಶ್ಚರ್ಯ ಮತ್ತು ದಿಗ್ಭ್ರಮೆಗಳನ್ನು ಉಂಟು ಮಾಡಿದ್ದೀರಿ.
ಅಗ್ನಿ, ಗಾಜಿನ ಚೂರುಗಳು, ಮಣ್ಣಿನ ಮಡಕೆ, ಲೋಟ, ತಾಮ್ರದ ಬಟ್ಟಲು, ಬಿದಿರಿನ ಕೋಲುಗಳು, ಸ್ಕೇಟಿಂಗ್ ಶೂಗಳು, ಕಬ್ಬಿಣದ ಮೊಳೆಗಳು ಮುಂತಾದ 10 ಹಲವು ಸಲಕರಣೆಗಳನ್ನು ಬಳಸಿ ತಮ್ಮ ನೃತ್ಯ ಪ್ರದರ್ಶನಗಳಿಗೆ ವಿಶಿಷ್ಟವಾದ ಶೋಭೆಯನ್ನು ನೀಡಿದ್ದೀರಿ. ಈಗಾಗಲೇ ಕರ್ನಾಟಕ ರಾಜ್ಯದ 18 ಬೇರೆ ಬೇರೆ ಪ್ರದೇಶಗಳಲ್ಲಿ ಹಾಗೂ ಭಾರತದ 17 ರಾಜ್ಯಗಳಲ್ಲಿ ತಮ್ಮ ಕಲಾ ಪ್ರದರ್ಶನಗಳನ್ನು ನೀಡುವ ಮೂಲಕ ಭಾರತೀಯ ನೃತ್ಯ ಸಂಸ್ಕೃತಿಯನ್ನು ಪ್ರಚಾರ ಮಾಡಿದ್ದೀರಿ. BBC ನ್ಯೂಸ್ ಹಿಂದಿ, ರೆಡ್ ಕಾರ್ಪೆಟ್ ಆಫ್ ಅಮೃತ ಟಿವಿ, ಬೈಜೂಸ್ ಇಂಟರ್ವ್ಯೂ, ಜಿ ಟಿವಿ, ಕನ್ನಡದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್, ಸ್ಟಾರ್ ವಿಜಯ ಟಿವಿಯ ಡ್ಯಾನ್ಸಿಂಗ್ ಸೂಪರ್ ಸ್ಟಾರ್, ಜಿ ಟಿವಿ ಹಿಂದಿಯ ಡ್ಯಾನ್ಸ್ ಕ ದಂಗಲ್, ಡಿಡಿ ಚಂದನ, ಗರುಡ ಟಿವಿ, ದೈಜಿ ವರ್ಲ್ಡ್ ಟಿವಿ, ಕಹಳೆ ನ್ಯೂಸ್, ನಮ್ಮ ಟಿವಿ ಇತ್ಯಾದಿ ವಾಹಿನಿಗಳಲ್ಲಿ ತಮ್ಮ ನೃತ್ಯ ಸೌರಭ ಪ್ರಸಾರವಾಗಿದೆ. ರೇಡಿಯೋ ಮಿರ್ಚಿ, ಬಿಗ್ FM, ರೇಡಿಯೋ ಸಾರಂಗ್ಗಳಲ್ಲಿ ತಮ್ಮ ಸಂದರ್ಶನ ಪ್ರಸಾರವಾಗಿದೆ. ತಮ್ಮ ಅಪೂರ್ವ ಸಾಧನೆಗೆ 2016ರಲ್ಲಿ ರಾಜ್ಯ ಮಟ್ಟದ ಅರಳು ಮಲ್ಲಿಗೆ ಪುರಸ್ಕಾರ, 2017ರಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆ, ಭಾರತ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಗೌರವ, ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆ ಮಾಡಿದ್ದೀರಿ. ಎಲ್ಲದಕ್ಕೂ ಮುಕುಟವೆಂಬಂತೆ 2021ರಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರವನ್ನು ಭಾರತದ ಸನ್ಮಾನ್ಯ ಪ್ರಧಾನಮಂತ್ರಿಯವರಿಂದ ಸ್ವೀಕರಿಸಿದ್ದೀರಿ ಮತ್ತು ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರೊಂದಿಗೆ ಸಂವಾದ ನಡೆಸುವ ಅಪೂರ್ವ ಅವಕಾಶವನ್ನು ಕೂಡ ಪಡೆದ ಭಾಗ್ಯಶಾಲಿ ತಾವಾಗಿದ್ದೀರಿ. ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರವನ್ನು ಪಡೆದ ಸಂದರ್ಭದಲ್ಲಿ 2022 ಫೆಬ್ರವರಿ ತಿಂಗಳ ನಿರಂತರ ಉದ್ಯಾವರ ನಾಟಕೋತ್ಸವದಲ್ಲಿ ಇದೇ ವಠಾರದಲ್ಲಿ ಗೌರವದ ಸನ್ಮಾನವನ್ನು ಕೂಡ ಸ್ವೀಕರಿಸಿದ್ದೀರಿ. ಇತ್ತೀಚೆಗೆ 2025 ಜುಲೈ 21ರಿಂದ 28ರವರೆಗೆ ಸಂತ ಅಲೋಷಿಯಸ್ ಕಾಲೇಜಿನ ಸಭಾಭವನದಲ್ಲಿ ಸತತ 170 ಗಂಟೆಗಳ ನಿರಂತರ ಭರತನಾಟ್ಯದ ಪ್ರದರ್ಶನದ ಮೂಲಕ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ದಾಖಲೆಯನ್ನು ಸ್ಥಾಪಿಸಿ ನಮ್ಮ ನಾಡಿಗೆ ಕೀರ್ತಿಯನ್ನು ತಂದಂತಹ ವಿಶ್ವ ದಾಖಲೆಯ ಚಿನ್ನದ ಹುಡುಗಿಯಾಗಿ ಹೊರಹೊಮ್ಮಿದ್ದೀರಿ. ಪ್ರಸ್ತುತ ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ನಡೆಸುತ್ತಿರುವ ತಾವು ಸಾಮಾಜಿಕ ಮತ್ತು ಸಾಮುದಾಯಿಕ ಹೊಣೆಗಾರಿಕೆಯನ್ನು ಅರಿತುಕೊಂಡವರಾಗಿದ್ದೀರಿ. ವಿಶೇಷ ಮಕ್ಕಳಿಗೆ ಮತ್ತು ಟ್ರಾನ್ಸ್ಜೆಂಡರ್ ಸಮುದಾಯಗಳಿಗೆ ನೃತ್ಯವನ್ನು ಕಲಿಸುವ ವಿಶೇಷ ಗುರಿಯನ್ನು ಕೂಡ ಹೊಂದಿದವರಾಗಿದ್ದೀರಿ. ನಿಮ್ಮೊಳಗಿನ ಶ್ರೇಷ್ಠ ಪ್ರತಿಭೆಯು ಮುಂದಿನ ದಿನಗಳಲ್ಲಿ ರಾಜ್ಯ, ದೇಶದ ಗಡಿ ದಾಟಿ ವಿಶ್ವದೆಲ್ಲೆಡೆ ಪ್ರದರ್ಶನ ನೀಡುವ ಭಾಗ್ಯ ತಮಗೆ ಒದಗಿ ಬರಲಿ. ತಮ್ಮ ನೃತ್ಯ ಸಾಧನೆಯು ಇನ್ನಷ್ಟು ಗೌರವ ಪುರಸ್ಕಾರಗಳೊಂದಿಗೆ ಕೂಡಲಿ. ತಮ್ಮ ಸಾಧನೆಯು ನಮ್ಮೂರಿನ ಕೀರ್ತಿಯನ್ನು ಇನ್ನಷ್ಟು ಬೆಳಗಿಸಲಿ ಎಂಬ ಹೃತ್ಪೂರ್ವಕ ಆಶಯ ಶುಭಾಶಯಗಳೊಂದಿಗೆ ಹಾಗೂ ಹರಕೆ ಹಾರೈಕೆಗಳೊಂದಿಗೆ 2025 ಆಗಸ್ಟ್ 5 ಮಂಗಳವಾರದ ಇಂದಿನ ಸಂಜೆ ಉದ್ಯಾವರದ ಸಂತ ಫ್ರಾನ್ಸಿಸ್ ಝೇವಿಯರ್ ದೇವಾಲಯದ ಸಭಾಭವನದಲ್ಲಿ ಊರಿನ ಸಮಸ್ತ ಹಾಗೂ ಗಣ್ಯರ ಘನ ಉಪಸ್ಥಿತಿಯಲ್ಲಿ ಲಯನ್ಸ್ ಕ್ಲಬ್ ಉದ್ಯಾವರ ಸನ್ಶೈನ್ ಇವರ ಸಹಯೋಗದೊಂದಿಗೆ ನಿರಂತರ ಉದ್ಯಾವರ ಅತ್ಯಂತ ಹೆಮ್ಮೆಯಿಂದ ಮತ್ತು ಅಭಿಮಾನದಿಂದ ಅರ್ಪಿಸುವ ಅಭಿನಂದನಾ ಪತ್ರ. ರೋಷನ್ ಕಾಸ್ಟ್ರೋ ಅಧ್ಯಕ್ಷರು ನಿರಂತರ ಉದ್ಯಾವರ, ಲಯನ್ ಜೆರಾಲ್ಡ್ ಪೆರೇರಾ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಉದ್ಯಾವರ ಸನ್ಶೈನ್, ಸ್ಟೀವನ್ ಕುಲೋಸೋ ಅಭಿನಂದನಾ ಕಾರ್ಯಕ್ರಮದ ಸಂಚಾಲಕರು ಮತ್ತು ಸರ್ವ ಸದಸ್ಯರು. ಧನ್ಯವಾದಗಳು.
ವೇದಿಕೆಯಲ್ಲಿ ಇರುವ ಉಡುಪಿ ಧರ್ಮ ಪ್ರಾಂತ್ಯದ ಅತಿ ವಂದನೆಯ ಧರ್ಮ ಅಧ್ಯಕ್ಷರಿಗೆ ನನ್ನ ವಂದನೆಗಳು. ವೇದಿಕೆಯಲ್ಲಿ ಇರುವ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಇರುವ ಎಲ್ಲರಿಗೆ ನನ್ನ ವಂದನೆಗಳು. ಇಲ್ಲಿ ಉದ್ಯಾವರಕ್ಕೆ ಕರೆದು ನನ್ನ ಸಾಧನೆಯನ್ನು ಪರಿಗಣಿಸಿ ನನ್ನನ್ನು ಸನ್ಮಾನಿಸಿದ ನಿರಂತರ ಉದ್ಯಾವರ್ ಮತ್ತು ಲಯನ್ಸ್ ಕ್ಲಬ್ ಉದ್ಯಾವರ್ ಸನ್ಶೈನ್ ಸಂಸ್ಥೆಯವರಿಗೆ ನನ್ನ ಧನ್ಯವಾದಗಳು. ನನ್ನನ್ನು ಸಂಪರ್ಕಿಸಿ ಇಲ್ಲಿ ಬರುವಂತೆ ಮಾಡಿದ ಶ್ರೀ ಮೈಕಲ್ ಡಿಸೋಜ ಅವರಿಗೆ ಧನ್ಯವಾದಗಳು. ಸುರತ್ಕಲ್ ಹಾಗೂ ತಾಜ್ ವಿವಾಂತದಲ್ಲಿ ಕಾರ್ಯಕ್ರಮ ನೀಡುವ ಮೂಲಕ ನನ್ನ ನೃತ್ಯ ಸಾಧನೆಯನ್ನು ಪ್ರೋತ್ಸಾಹಿಸಿ ನೀಡಿರುತ್ತಾರೆ. 2022 ಅಲ್ಲಿ ಪ್ರಧಾನ ಮಂತ್ರಿ ರಾಷ್ಟ್ರೀಯ ಬಾಲ್ ಪುರಸ್ಕಾರ್ ಪ್ರಶಸ್ತಿ ಬಂದ ಸಮಯದಲ್ಲೂ ನನ್ನನ್ನು ಉದ್ಯಾವರ ಈ ದೇವಾಲಯದಲ್ಲಿ ನಿರಂತರ ಉದ್ಯಾವರ್ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಸನ್ಮಾನಿಸಿ ಪ್ರೋತ್ಸಾಹಿಸಿದ್ದಾರೆ. So I would love to thank everyone, and one thing I would love to mention is my guru, Dr. Sri Vidya, who I also call her as Ma. She's busy, so she couldn't come. So her mother, she's here. She's also my guru. With her, my best friend's mom, my friends, my family, I can say, my friends from college, and everyone. Thank you so much. Say about my college, St. Aloysius, deemed to be university, because this 170-hour record wouldn't be possible without their support. I went over there, I went to the Vice Chancellor and Registrar, sir. I went saying I would start, like I would make a record of 24 hours, and they never thought, like there was never a second thought. ಅವರು ಓಕೆ ಅಂತ ಹೇಳಿದರು, ಆ್ಯಂಡ್ ವಿ ಮೂವ್ಡ್ ಫಾರ್ವರ್ಡ್. ಬಟ್ ಇಮಿಡಿಯೇಟ್ಲಿ ದಿ ನೆಕ್ಸ್ಟ್ ಡೇ ಐ ವೆಂಟ್ ಆ್ಯಂಡ್ ಟೋಲ್ಡ್ ದೆಮ್, ಸರ್ ನಾನು 170 hours ರೆಕಾರ್ಡ್ ಮಾಡ್ತೇನೆ, ಸೊ ಐ ವಾಂಟ್ ಯುವರ್ ಸಪೋರ್ಟ್. ಆ್ಯಂಡ್ ದೇ ವೇರ್ ಅಗೇನ್ ವಿದೌಟ್ ಎನಿ ಸೆಕೆಂಡ್ ಥಾಟ್ ದೇ ಸೆಡ್ ಓಕೆ, ಬಟ್ ದೇ ವರ್ ಓನ್ಲಿ ಕನ್ಸರ್ನ್ಡ್ ಅಬೌಟ್ ಮೈ ಹೆಲ್ತ್ ಆ್ಯಂಡ್ in any field during that record, whether sir helidage, when it came to generator, petrol, electricity, everything, college looked after that. And Ronald sir, I used to go near him every day, and I used to be like, sir, this and all is there. He was like, Ramona, don't worry about it, we will take care about it. Why are you worried? You just focus on your dance, focus on your health. So I am grateful to St. Aloysius, deemed to be university, and I am a proud Leo member. Leo, those who don't know, it's a group of young youths of Lions Club, and I'm a proud Leo member. And finally, I would love to thank every single ನಮ್ಮ ತುಳುನಾಡಿನ ಜನಗಳೇನು ಯಾನ ಧನ್ಯವಾದ ಪನೊಂದುಲ್ಲೆ ದಾಯಪಂಡ ಇಂದು ರೆಕಾರ್ಡ್ ವೆನ್ ಐ ವಾಸ್ ಡೂಯಿಂಗ್ ದಿಸ್ ರೆಕಾರ್ಡ್ ಮಾತಿರ್ಲ ಅಲ್ಪ ಬತ್ತಿತ್ತಿರ್, ಆ್ಯಂಡ್ ಸ್ಪೆಷಲಿ ದಿ ಬಿಷಪ್ಸ್, priests, MLA, ministers, ಮಾತಿರ್ಲ ಬತ್ತಿತ್ತಿರ್, ಬಟ್ ನಾಟ್ with their social position. They came as a pure art lover. At that moment, Namma Tulunadu, it was united, and I am grateful for all your support. Yan matregla ಧನ್ಯವಾದ ಪನೊಂದುಲ್ಲೆ. Thank you so much. ನಮ್ಮ ವಿಡಿಯೋ ಇಷ್ಟ ಆಗಿ ಸಬ್ಸ್ಕ್ರೈಬ್ ಮಾಡಿ.